ನಮಸ್ಕಾರ ಎಲ್ಲರಿಗೂ ವಿಶೇಷವಾದಂತಹ ಖುಷಿ ಸುದ್ದಿಯೊಂದಿಗೆ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಶ್ರೀರಾಮನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ವಿಡಿಯೋನ ಶುರು ಮಾಡ್ತೀನಿ. ವಿಶೇಷವಾಗಿ 22/1/2024 ನಮಗೆಲ್ಲ ಗೊತ್ತಿರೋ ಹಾಗೆ ರಾಮಲಲ್ಲನ ಪ್ರತಿಷ್ಠಾಪನೆ ರಾಮ ಜನ್ಮಭೂಮಿಯಲ್ಲಿ ನಡೀತಾ ಇದೆ. ಅದರ ವಿಶೇಷ ಅಂಗವಾಗಿ ರಾಮ ಭಕ್ತರು ಎಲ್ಲರಿಗೂ ರಾಮಭಕ್ತ ಟ್ರಸ್ಟ್ ಕಡೆಯಿಂದ ಎಲ್ಲರಿಗೂ ಕೂಡ ರಾಮನ ಪ್ರಸಾದವಾಗಿ ಅಕ್ಷತೆಯನ್ನು ಎಲ್ಲರ ಮನೆಗಳಿಗೂ ತಲುಪಿಸಲಾಗ್ತದೆ. ಈಗ ಆಲ್ರೆಡಿ ತುಂಬ ಮನೆಗಳಲ್ಲಿ ಪ್ರಸಾದವನ್ನು ವಿನಿಯೋಗ ಮಾಡಿದ್ದಾರೆ. ಯಾರಿಗೆಲ್ಲ ಇನ್ನೂ ಸಿಕ್ಕಿಲ್ಲ, ಇನ್ನೇ ಕೆಲವೇ ದಿನಗಳಲ್ಲಿ ನಿಮ್ಮ ಮನೆಗೂ ಕೂಡ ರಾಮನ ಪ್ರಸಾದ ಸೇರಲಿದೆ. ಸೊ ಖುಷಿ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ರಾಮ ಜನ್ಮಭೂಮಿಯ ಮಂದಿರದ ಕೆಲವು ವಿವರಣೆಗಳನ್ನು ಇಲ್ಲಿ ವಿಶೇಷವಾಗಿ ನೀಡಲಾಗಿದೆ. ರಾಮ ಮಂದಿರದ ವಿನ್ಯಾಸ ಇರ್ಬೋದು, ಅದರ ಅಡಿ ಎತ್ತರ ಇರಬಹುದು, ಅಲ್ಲಿರುವಂತಹ ವಿಶೇಷವಾದ ವಿಗ್ರಹಗಳಿರ್ಬೋದು, ಅದರ ನಿರ್ಮಾಣದ ವಿಶೇಷವಾದಂತಹ ಕೆಲವು ಕಾರ್ಯಗಳನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಜೊತೆಗೆ ಇವತ್ತಿನ ದಿನ ಅಂದರೆ 22/1/2024 ನಾವೆಲ್ಲ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಬೆಳಗ್ಗೆ 11ರಿಂದ ಮಧ್ಯಾಹ್ನ 1 ಗಂಟೆ ತನಕ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇದೆ ವಿಶೇಷವಾಗಿ. ಸೊ ಆ ದಿನ LED ಜೊತೆಗೆ ಲೈವ್ನಲ್ಲಿ ನಿಮಗೆ TV ಪ್ರಸಾರ ಮಾಡಲಾಗತ್ತೆ. ಎಲ್ಲರೂ ಅದನ್ನು ನೋಡಿ ನಿಮ್ಮ ಕಣ್ಣುಗಳನ್ನು ಪಾವನ ಮಾಡ್ಕೊಳ್ಳಿ. ಒಂದು ಎರಡನೇದು, ಮನೆಗಳಲ್ಲಿ ಮತ್ತು ನಿಮ್ಮ ಮನೆ ಅಥವಾ ನಿಮ್ಮ ಸ್ನೇಹಿತರ ನಡುವೆ ನೀವು ಅವತ್ತು ಏನೆಲ್ಲ ಮಾಡಬೇಕಪ್ಪ ಅಂತ ಹೇಳಿದ್ರೆ, ರಾಮ ರಕ್ಷಾ ಸ್ತೋತ್ರ ಇರ್ಬೋದು, ತಾರಕ ಮಂತ್ರ ಇರ್ಬೋದು, ರಾಮನ ಜಪ ಇರ್ಬೋದು, ವಿಜಯ ಮಂತ್ರ ಇರಬಹುದು. ಜೊತೆಗೆ ಹನುಮ ಇಲ್ಲದೆ ರಾಮ ಇಲ್ಲ, ರಾಮ ಇಲ್ಲದೆ ಹನುಮ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಹನುಮಾನ್ ಚಾಲೀಸ ಇರ್ಬೋದು, ಸುಂದರಕಾಂಡ ಇರ್ಬೋದು, ಹೀಗೆ ಅನೇಕ ಕೀರ್ತನೆಗಳನ್ನು ಜಪಗಳನ್ನು ಮಾಡುವಂತಹ ಕಾರ್ಯಕ್ರಮಗಳನ್ನು ಅವತ್ತು ಹಮ್ಮಿಕೊಂಡು 108 ಬಾರಿ ವಿಜಯ ಮಂತ್ರವನ್ನು ಹೇಳ್ಕೊಳ್ಳಿ. ಅಂದರೆ ಯಾವುದಂತಂದರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂತಹ ವಿಜಯ ಮಂತ್ರವನ್ನು ಅವತ್ತು 108 ಬಾರಿ ಪಠಣೆಯನ್ನು ಮಾಡುವಂತಹ ಕಾರ್ಯಕ್ರಮಗಳನ್ನು ಮನೆಗಳಲ್ಲಿ ಹಮ್ಮಿಕೊಳ್ಳಿ. ಕುಟುಂಬ ಸಮೇತರಾಗಿ ಶ್ರೀರಾಮನ ಪ್ರಾರ್ಥನೆಯನ್ನು ಮಾಡಿ, ಜೊತೆಗೆ ಅಂದಿನ ದಿನ ಸಂಜೆ ರಾತ್ರಿ ದೀಪೋತ್ಸವಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿ ನಿಮ್ಮ ಹತ್ತಿರದಲ್ಲಿರುವಂಥ ವಿಶೇಷವಾದಂಥ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅಲ್ಲಾದರೂ ಹೋಗಿ ನೀವು ಪಾಲ್ಗೊಳ್ಳಬಹುದು, ಅಥವಾ ನಿಮ್ಮ ಮನೆಗಳಲ್ಲಿ ದೀಪಾಲಂಕಾರವನ್ನು ಮಾಡಿ, ದೀಪೋತ್ಸವವನ್ನು ಮಾಡಿ ಒಂದು ಸಂಭ್ರಮಾಚರಣೆಯನ್ನು ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ನಾವೆಲ್ಲರೂ ಅದಕ್ಕೆ ಭಾಗಿಯಾಗೋಣ. ಜೊತೆಗೆ ವಿಶೇಷವಾದ ಕೆಲವು ಸೂಚನೆಗಳನ್ನು ಕೂಡ ನೀಡಿದೆ ರಾಮಭಕ್ತ ಟ್ರಸ್ಟ್ ಕಡೆಯಿಂದ. ಏನಪ್ಪ ಅಂತ ಹೇಳಿದ್ರೆ, ಅವತ್ತಿನ ದಿನ ಯಾವುದೇ ಥರದ ಶೋಭಾಯಾತ್ರೆ ಇರ್ಬೋದು, ಸಾರ್ವಜನಿಕ ಕಾರ್ಯಕ್ರಮ ಇರ್ಬೋದು, ಅಥವಾ ಪಟಾಕಿ ಸಿಡಿಸುವಂತಹ ಕೆಲವು ಕಾರ್ಯಕ್ರಮಗಳನ್ನು ನಿಷೇಧಿಸಲಾಗಿದೆ. ಅಂತಹ ಯಾವುದೇ ಕೆಲಸಗಳನ್ನು ಮಾಡದೆ ಶ್ರೀರಾಮನ್ ಕೇವಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಸ್ಮರಿಸಿ, ಜಪವನ್ನು ಮಾಡಿ, ಪಠಣೆಯನ್ನು ಮಾಡಿ, ಜೊತೆಗೆ ದೀಪಗಳ ಮೂಲಕ ಅವನ ಆರಾಧನೆಯನ್ನು ಮಾಡಿ ದೀಪೋತ್ಸವವನ್ನು ಮಾಡೋಣ. ಜೊತೆಗೆ ನಿಮ್ಮೆಲ್ಲರಿಗೂ, ಕೇವಲ ನಮಗೆ ಅಂತಲ್ಲ, ಇಡೀ ಭರತ ಭೂಮಿಗೆ, ಇಡೀ ಪ್ರಪಂಚಕ್ಕೆ ಅವನ ಆಶೀರ್ವಾದ ಸಿಗಲಿ. ಹೇಗೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡೋದು, ಅದೇ ರೀತಿ ಒಂದು ಸುಭೀಕ್ಷವಾದಂತಹ ಒಂದು ರಾಮರಾಜ್ಯವನ್ನು ಈ ನಂತರದ ದಿನಗಳಲ್ಲಿ ಸ್ಥಾಪನೆಯನ್ನು ಮಾಡಲಿ. ಜನರಿಗೆ ಹಿತವಾದಂತಹ ಒಂದು ಸರ್ಕಾರ ಬರಲಿ. ಜೊತೆಗೆ ಧನಧಾನ್ಯ ಸಂಪತ್ತಿನಿಂದ ಈ ದೇಶ ಕಂಗೊಳಿಸ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ನೀವು ಕೂಡ ಆ ಪ್ರಾರ್ಥನೆಯನ್ನು ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಮಸ್ಕಾರ. ಜೈ ಶ್ರೀರಾಮ್.